ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ತಾತ ಶಿವನಾರಾಯಣ ಅವರು ಹೇಳ್ತಾ ಇರ್ತಾರೆ, ನೋಡಿ ಇಲ್ಲಿ ನಡೆದಿರ್ತಕ್ಕಂಥ ವಿಚಾರದಲ್ಲಿ ಸಿದ್ಧದೇ ಆಗಲಿ ಶಾರದಾ ಆಗಲಿ ಏನೂ ತಪ್ಪಿಲ್ಲ ಆಯಿತಾ, ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಜ್ಯೋತಿಕಾ ತುಂಬ ಶಾಕ್ ಆಗಿ ತಾತನ ನೋಡ್ತಾ ಇರ್ತಾಳೆ. ನೋಡಿ ಆಯಿತಾ, ಶಾರದಾ ಮತ್ತು ದೀಪನ ಕಾಪಾಡೋಕ್ಕೋಸ್ಕರ ಇಲ್ಲಿ ಸಿದ್ದು ಸುಳ್ಳು ಹೇಳಿದ್ದೇನೆ ಆಯಿತಾ, ಅವನ ಜಾಗದಲ್ಲಿ ನಾನೇ ಸಹ ಇದ್ರೂ ಸಹ ಇದೇ ರೀತಿ ಡಿಸಿಷನ್ ತಗೋತಿದ್ದೆ, ಇದರಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಕತ್ತಾಡಿಸ್ತಾ ಇರ್ತಾರೆ. ಆದರೆ ಜ್ಯೋತಿಕಾ ಮಾತ್ರ ತುಂಬ ಕಣ್ಣ ಕೆಂಪು ಮಾಡಿಕೊಂಡು ಹಾಗೆ ಶಾರದನ ಗುರಾಯಿಸ್ತಾ ಇರ್ತಾಳೆ. ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಏನು ಹೇಳ್ತಾ ಇದ್ದೀರಾ ನೀವು, ಈ ಕಡೆ ಸಿದ್ದು ಸಹಾಯ ಮಾಡಿರ್ಬೋದು ಆಯಿತಾ, ಆದರೆ ಇವಳು ಎಲ್ಲರ ಮುಂದೆ ನಿಜನ ಹೇಳ್ಬೇಕಿತ್ತು, ಆದರೆ ಇವಳು ನಿಜನ ಹೇಳಲೇ ಇಲ್ವಲ್ಲ ಅನ್ಬೇಕಾದ್ರೆ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋಕ್ಕೆ ಏನು ತಗೋತೀಯ ಅಂತ ಬೈತಾ ಇರ್ತಾನೆ. ನೋಡು, ಶಾರದಗೋಸ್ಕರ ಸಿದ್ದು ತನ್ನ ಮೇಲೆ ತಪ್ಪನ್ನ ಹೇಳ್ಕೊಂಡಿದ್ದೇನೆ, ಅಕಸ್ಮಾತ್ ಆವಾಗ ಬಂದು ಶಾರದಾ ನಾನೇ ತಪ್ಪು ಮಾಡಿದ್ದು ಅಂತ ಹೇಳಿದರೆ ಅಲ್ಲಿ ಸಿದ್ದು ತ್ಯಾಗಕ್ಕೆ ಏನು ಬೆಲೆ ಸಿಕ್ತು ಹೇಳು ನೋಡೋಣ ಅಂತ ಕೋಪ ಮಾಡಿಕೊಂಡು ಪಾರಿಜಾತನ ಬೈತಾ ಇರ್ತಾನೆ. ಈ ಕಡೆ ಸಿದ್ದು, ನೋಡಿ ತಾತ ಆಯ್ತು, ಇದರಲ್ಲಿ ಶಾರದಾ ಅವ್ರದ್ದು ತಪ್ಪೇನಿಲ್ಲ, ಪಾಪ ಅವರು ಅತ್ತೆ ಮಾವನಿಗೆ ಅವತ್ತಿಂದಲೂ ಸಹ ಹೇಳ್ಬೇಕು ಅಂತ ಇದು ಮಾಡ್ತಾ ಇದ್ರು, ಆದರೆ ನಾನೇ ಅವ್ರನ್ನ ತಡೆಗಟ್ಟೆ, ಹೇಳೋಂಗಿಲ್ಲ ಈ ವಿಷಯನ ಅಂತ ನಾನೇ ಪ್ರಾಮಿಸ್ ಮಾಡಿಕೊಂಡೆ. ಏನಾದರೂ ನೀವು ಶಿಕ್ಷೆ ಕೊಡಬೇಕು ಅಂತ ಅಂತಿದ್ರೆ ನನಗೆ ಕೊಡಿ, ಆದರೆ ಶಾರದಾನಿಗೆ ಕೊಡಬೇಡಿ ಅನ್ಬೇಕಾದ್ರೆ ಶಾರದಾ ಮಾತನ್ನ ಕೇಳಿ ತುಂಬ ಕಣ್ಣೀರಾಗ್ತಿರ್ತಾಳೆ. ಆದರೆ ಜ್ಯೋತಿಕಾ ಮಾತ್ರ ತುಂಬ ಕೋಪ ಮಾಡ್ಕೊಂಡು ಸಿದ್ದುನ ನೋಡ್ತಾ ಇರ್ತಾಳೆ. ನೋಡಿ ತಾತ, ನೀವೇನೇನು ಬೇಕಾದರೂ ನನಗೆ ಶಿಕ್ಷೆ ಕೊಡಿ, ನಾನು ಅದನ್ನು ಅನುಭವಿಸ್ತೀನಿ, ಆದರೆ ಶಾರದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಶಟಾಪ್ ಸಿದ್ದು ಅಂತ ಇಲ್ಲಿ ಜ್ಯೋತಿಕಾ ಕಿರ್ತಾ ಇರ್ತಾಳೆ. ಹಾಗೆ ಶಾಕಾಗಿ ಸಿದ್ದು ಜ್ಯೋತಿಕಾನ ನೋಡ್ತಾ ಇರಬೇಕಾದ್ರೆ ನಮ್ಮನೆ ಮಾನ ಮರ್ಯಾದೆ ಶಾಂತಿ ಸುಖ ನೆಮ್ಮದಿ ಎಲ್ಲನೂ ಸಹ ಹಾಳು ಮಾಡಿದ್ಮೇಲೆ ಇವಳ ಮೇಲೆ ಏನಕ್ಕೆ ನಿನಗೆ ಇಷ್ಟೊಂಥರ ಕನ್ಸರ್ನ್ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ, ವಿಷಯ ನಿನ್ನ ಕುತ್ತಿಗೆವರೆಗೂ ಬಂದಿದೆ, ಆದರೂ ಸಹ ನೀನು ಇವಳನ್ನ ಬಿಟ್ಕೊಡೋಕ್ಕೆ ತಯಾರಾಗಿಲ್ಲ ಅಲ್ವಾ, ಇಟ್ಸ್ ನಾಟ್ ಅನ್ಬಿಲೀವಬಲ್, ನನ್ನ ಕೈಲಿ ಇದನ್ನ ನಂಬಕ್ಕೆ ಆಗ್ತಿಲ್ಲ ಅಂತ ಕಿರ್ತಾಡ್ತಾ ಇರಬೇಕಾದ್ರೆ ಈ ಕಡೆ ತಾತ ಹೇಳ್ತಾ ಇರ್ತಾರೆ, ತಪ್ಪು ಆಯಿತಾ, ನೀನು ಮಾತಾಡ್ತಿರೋದು ತಪ್ಪು ಜ್ಯೋತಿಕಾ, ಏನು ಮಾತಾಡ್ತಾ ಇದೆಯಾ, ನಮಗೇನು ಪ್ರಾಜೆಕ್ಟು ಲಾಸ್ ಆಗಿಲ್ಲ ಆಯಿತಾ, ನಾವೀಗ ಅದನ್ನು ಕಳ್ಕೊಂಡು ಇಲ್ಲ, ಒಂದು ವೇಳೆ ಪ್ರಾಜೆಕ್ಟ್ ನಾವು ಕಳ್ಕೊಂಡು ಲಾಸ್ ಆಗಿದ್ರು ಸಹ ನನಗೆ ಶಾರದಾ ಮೌಲ್ಯನೇ ದೊಡ್ಡದು ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕಾ ಹಾಗೆ ಅವ್ರ ತಾತನ್ನ ನೋಡ್ತಾ ಕೋಪ ಮಾಡ್ಕೊತಾ ಇರ್ತಾಳೆ. ಆವಾಗ ಮತ್ತೆ ತಾತ ಹೇಳ್ತಾ ಇರ್ತಾರೆ, ನಮ್ಮ ಸಂಬಂಧಗಳನ್ನು ನಾವು ದೂರ ಮಾಡ್ಕೋಬಾರ್ದು ಆಯಿತಾ, ನಾನು ಶಾರದನ್ನ ದೂರ ಮಾಡಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕಾ ಕೋಪ ಮಾಡ್ಕೊತಿರ್ತಾಳೆ. ಅಷ್ಟೊತ್ತಿಗೆ ದಶರಥನು ಸಹ, ಅಪ್ಪ ಹೇಳ್ತಿರೋದು ಕರೆಕ್ಟ್ ಆಯಿತಾ, ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆಯಿತಾ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು, ಆದರೆ ನಮ್ಮ ಜೊತೆ ಇರೋರನ್ನ ನಮ್ಮ ಸಂಬಂಧಗಳನ್ನು ನಾವು ಯಾವತ್ತೂ ಕಳ್ಕೊಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಏನು ಡ್ಯಾಡ್ ನೀವು ಸಹ ಇದೇ ರೀತಿ ಹೇಳ್ತೀರಾ ಅಂತ ಮತ್ತೆ ಕೋಪ ಮಾಡ್ಕೋತಾ ಇರ್ತಾಳೆ. ಈ ಕಡೆ ಸುಮಿತ್ರನು ಸಹ ಹೇಳ್ತಾ ಇರ್ತಾಳೆ, ಹೌದು ರೀ, ನೀವು ಹೇಳ್ತಾ ಇರೋದು ಕರೆಕ್ಟು ಆಯಿತಾ ಅಂದ್ಬಿಟ್ಟು ಸಿದ್ದುನ ಹತ್ರ ಬಂದ್ಬಿಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ, ನಿಂದು ಎಷ್ಟು ಒಳ್ಳೆ ಮನಸ್ಸು ಗೊತ್ತಾ ಸಿದ್ದು, ನಿನ್ನಂಥವನ್ನ ಮದುವೆ ಹಾಕಿ ನನ್ನ ಮಗಳು ತುಂಬ ಪುಣ್ಯ ಮಾಡಿದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಹೌದು ಹೌದು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಶಾರದನ ಹತ್ರ ಬಂದು ಕಣ್ಣೀರು ಒರೆಸ್ಕೊಂಬಾಗ್ಲೆ, ಯಾಕೆ ಅಳ್ತಾ ಇದೆಯಾ ಆಯಿತಾ, ನೀನು ಏನೂ ತಪ್ಪು ಮಾಡಿಲ್ಲ, ಲ್ಯಾಪ್ಟಾಪ್ ಕಳೆದಾಕಿದ್ಯಾ ಆಯಿತಾ, ಸರಿ ಅದರಿಂದ ಏನೂ ಲಾಸ್ ಆಗಿಲ್ಲ, ನೀನು ಕಣ್ಣೀರು ಹಾಕಬೇಡ ಅಂತ ಹೇಳ್ತಾ ಇರ್ತಾಳೆ. ಅಳ್ಬೇಡ ಆಯಿತಾ, ಕಣ್ಣೀರು ಒರೆಸ್ಕೊ ಅಂತ ಹೇಳ್ತಾ ಸುಮಿತ್ರ ಹೇಳ್ತಾ ಇರ್ತಾಳೆ, ನೋಡಿ ಇದು ನಮಗೆ ಫೈನಲಿ ಏನು ಗೊತ್ತಾ, ನಮಗೆ ಸತ್ಯ ಬೇಕಾಯಿತು, ಅದೇನು ಅಂತ ಸತ್ಯ ನಮಗೆ ಗೊತ್ತಾಯಿತು, ಇದರಿಂದ ಯಾರಿಗೂ ಶಿಕ್ಷೆನೂ ಕೊಡೋದು ಬೇಡ, ಯಾರನ್ನೂ ಸಹ ಸಾರಿನೂ ಕೇಳೋದು ಬೇಡ, ಎಲ್ಲರೂ ಖುಷಿಯಾಗಿರಬೇಕು, ಅದೇ ನನ್ನ ಆಸೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಕಾಗೆ ತುಂಬ ಕೋಪ ಬಂದ್ಬಿಟ್ಟು ಚಪ್ಪಾಳೆ ಹಾಕ್ತಾ ಇರ್ತಾಳೆ. ಶಬಾಷ್, ಫೈನಲಿ ನಿನ್ನ ಕಡೆಗೆ ಎಲ್ಲರನ್ನೂ ಸೆಳೆಯೋ ಹಾಗೆ ಮಾಡಿಬಿಟ್ಟೆ ಅಲ್ವಾ ಅಂತ ಶಾರದನ ನೋಡಿಕೊಂಡು ಹೇಳ್ತಾ ಇರ್ತಾಳೆ. ನೀವೆಲ್ಲ ಅವಳು ತಪ್ಪೇ ಮಾಡಿಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟರೆ ಅಲ್ವಾ, ಶಬಾಷ್ ಆಯಿತಾ, ಒಳ್ಳೆ ಗುಡ್ ಜಾಬ್ ಆಯಿತಾ ನೀವು, ಅಲ್ಲ ಸಿದ್ದು ನೀನೇನೋ ನನಗೆ CEO ಕೆಲಸನ ಬಿಟ್ಕೊಟ್ಟೆ ಆಯಿತಾ, ಅದು ಒಳ್ಳೆ ಕೆಲಸ, ಹಾಗೆ ನೀನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಸಹ ಮಾಡ್ತಿರ್ಲಿಲ್ಲ, ನಿನಗೆ ಮಾಡೋಕ್ಕೂ ಸಹ ಆಗ್ತಾ ಇರಲಿಲ್ಲ, ದಟ್ಸ್ ಓಕೆ, ಬಟ್ ನೀನು ಶಾರದಾ ತಪ್ಪನ್ನು ನೀನು ತನ್ನ ಮೇಲೆ ಹೇಳ್ಕೊಳ್ಳೋಕ್ಕೆ ಏನು ರೀಸನ್ ಆಯಿತಾ, ಏನು ಸಂಬಂಧ ಅಂತ ಕೇಳ್ತಾ ಇರಬೇಕಾದ್ರೆ ಮತ್ತೆ ಶಾಕಾಗಿ ಸಿದ್ದು ಜ್ಯೋತಿಕಾನ ನೋಡ್ತಾ ಇರ್ತಾನೆ. ಆದರೆ ದಶರಥ ಹೇಳ್ತಾ ಇರ್ತಾನೆ, ಜೋ ಇದೆಲ್ಲ ಮ್ಯಾಟ್ರ್ ಮುಗ್ದೋಯ್ತಲ್ವ, ಮತ್ತೆ ಪುನಃ ಅದನ್ನೇ ಕೆದಕ್ಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಡ್ಯಾಡ್ ಆಯಿತಾ, ಏನೋ ಸಿದ್ದು ನಮ್ಮಿಂದ ಮುಚ್ಚಿಡ್ತಾ ಇದ್ದೇನೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಆ ಕಡೆ ಜ್ಯೋತಿಕಾನ ತುಂಬ ಗುರಾಯಿಸ್ಕೊಂಡು ಸಿದ್ದು ಸಹ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾನೆ. ಎಲ್ಲರೂ ಸಹ ಛೇ ಅಂತ ಇರಬೇಕಾದ್ರೆ ಅಲ್ಲ ಕಣೋ ಸಿದ್ದು, ನೀನು ನಿನ್ನ CEO ಸ್ಥಾನನ ಇವಳಿಗೋಸ್ಕರ ಬಿಟ್ಕೊಟ್ಟಿದೆಯಲ್ಲ, ಹಂಗಾದ್ರೆ ಮನೆಯವ್ರಿಗೆ ಎಲ್ಲರಿಗೂ ಸಹ ಸಮಥಿಂಗ್ ಇಸ್ ರಾಂಗ್ ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ತಿಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ಏನು ಹೇಳ್ತಾ ಇದೆಯಾ ಜ್ಯೋತಿಕಾ ಅಂದಾಗ, ಎಸ್ ತಾತ, ನಾನು ಹೇಳ್ತಾ ಇರೋದೇ ಕರೆಕ್ಟು ಆಯಿತಾ, ಅಲ್ಲ ಇವಳು ಯಾವಾಗಲೂ ಮನೆ ಬಿಟ್ಟು ಹೋಗ್ತಲೇ ಇರ್ತಾಳೆ, ಏನಾರೋ ಪ್ರಾಬ್ಲಮ್ ಆದರೆ ಇನ್ನು ಯಾವಾಗಲೂ ಸೇಫ್ ಮಾಡ್ತಲೇ ಇರ್ತಾನೆ, ಮನೆ ಬಿಟ್ಟು ಹೋದರೆ ಮತ್ತೆ ಪುನಃ ಹುಡ್ಕೊಂಡು ಕರ್ಕೊಂಡು ಬರ್ತಾನೆ, ಹಾಗಾದರೆ ಯಾಕೆ ಇವಳಿಗೋಸ್ಕರ ಯಾಕೆ ಇವನು ಇಷ್ಟು ಸೇವೆನ ಮಾಡಬೇಕು, ಏನೋ ಇದೆ ಅಂತ ಕೂಗಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಶಾರದಾ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಈ ಕಡೆ ದಶರಥ, ಜೂ ನೀನು ಏನು ಮಾತಾಡ್ತಿದ್ಯಾ, ಕಾಮ್ ಡೌನ್ ಆಯಿತಾ, ಏನೇನೋ ಕ್ವಶನ್ ಕೇಳಬೇಡ ಅನ್ಬೇಕಾದ್ರೆ
ಇಲ್ಲ ಡ್ಯಾಡ್, ನಾನು ಸರಿಯಾಗಿ ಕೇಳ್ತಾ ಇದ್ದೀನಿ ಆಯಿತಾ, ತುಂಬ ದಿನದಿಂದ ನಾನು ಕೇಳಬೇಕು ಅಂತಿದ್ದೆ, ಆದರೆ ಸಂದರ್ಭ ಬಂದಿರಲಿಲ್ಲ. ನೋಡು ಸಿದ್ದು, ಇವತ್ತು ಬಂದಿದೆ ಅಂತ ಸಿದ್ದು ಭುಜ ಹಿಡ್ಕೊಂಡು ಕೇಳ್ತಾ ಇರ್ತಾಳೆ. ಇವತ್ತು ಹೇಳು ಆಯಿತಾ, ಯಾಕೆ ಇವಳಿಗೋಸ್ಕರ ನೀನು ಯಾಕೆ ಈ ಥರ ಎಲ್ಲ ಮಾಡ್ತಾ ಇದೆಯಾ, ನನಗೆ ಇವತ್ತು ಆನ್ಸರ್ ಗೊತ್ತಾಗಲೇಬೇಕು ಆಯಿತಾ, ಹೇಳು ಹೇಳು ಅಂತ ಜೋರಾಗಿ ಕೂಗಾಡ್ತಾ ಇರ್ತಾಳೆ. ಅವಾಗ ಸುಮಿತ್ರ ಹೇಳ್ತಾ ಇರ್ತಾಳೆ, ಸಾಕು ಮಾಡು ಆಯಿತಾ, ನಿನ್ನ ಮಾತು ಹದ್ಮೀರ್ತಾ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಿಮಾನಲ್ಲೂ ಸಹ, ಯಾಕೆ ಈ ಥರ ಮಾತಾಡ್ತಾ ಇದೆಯಾ ಜ್ಯೋತಿಕಾ, ಇವತ್ತು ನೀನು ನಮ್ಮ ಸಿದ್ದು ಏನು ಅಂತ ನಿನಗೆ ಗೊತ್ತಿಲ್ವಾ, ನೀನು ಎತ್ತರ ಎಲ್ಲ ಮಾತಾಡೋದು ನನಗೆ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಅಂತ ಬೇಜಾರು ಮಾಡ್ಕೋತಾ ಇರ್ತಾಳೆ. ಆಗ ಈ ಕಡೆ ಮುರಳಿ ಸಹ ಹೇಳ್ತಾ ಇರ್ತಾನೆ, ಏನಮ್ಮ ನನ್ನ ಮಗ ಎಲ್ಲಿ, ಇನ್ಯಾರು ಎಲ್ಲಿ ಅಂತ ಶಾರದಾ ಕಡೆ ಬೆರಳು ಮಾಡಿ ತೋರಿಸ್ತಾ ಇರ್ತಾನೆ. ಅಲ್ಲ, ನನ್ನ ಮಗಂಗೂ ಇನ್ಯಾರಿಗೂ ತಾಳೆ ಮಾಡಿ ನೋಡ್ತಾ ಇದೆಯಲ್ಲ, ನಿನಗೆ ಗೊತ್ತಿಲ್ವಾ ಸಿದ್ದು ಏನು ಅಂತ, ನೀನು ಈ ಥರ ಮಾತಾಡೋದು ನನಗೆ ಯಾಕೋ ಅನ್ನಿಸ್ತಿಲ್ಲ ಆಯಿತಾ, ಆದರೆ ನನ್ನ ಮಗ ಅಪರಂಜಿ ಅಂತ ಹೇಳ್ತಾ ಇರಬೇಕಾದ್ರೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಅಂತ ಜ್ಯೋತಿಕಾ ಪುನಃ ಮತ್ತೆ ಜೋರಾಗಿ ಕೂಗಾಡ್ತಾ ಇರ್ತಾಳೆ. ನೋಡಿ, ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ, ಆದರೆ ನನಗೆ ಗೊತ್ತಾಗ್ತಿದೆ, ಶಾರದಾ ಮೇಲೆ ಈ ಸಿದ್ದು ಅನ್ನೆಸೆಸರಿಗೆ ಇಂಪಾರ್ಟೆನ್ಸ್ನ ತುಂಬ ಕೊಡ್ತಾ ಇದ್ದಾನೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಸಿದ್ದು ಹಾಗೆ ಕೋಪ ಮಾಡ್ಕೊಂಡು ಜ್ಯೋತಿಕಾನ ನೋಡ್ತಾ ಇರ್ತಾನೆ. ಈ ಕಡೆ ವಿಮಲನಿಗೂ ಸಹ ತುಂಬ ಬೇಜಾರಾಗ್ತಿರುತ್ತೆ. ಮತ್ತೆ ಜ್ಯೋತಿಕಾ ಪುನಃ ಕೋಪ ಮಾಡ್ಕೊಂಡು, ನನಗಿಂತ ಇಂಪಾರ್ಟೆನ್ಸು ಇವಳಿಗೆ ಯಾಕೆ ಕೊಡಬೇಕು, ನನಗೆ ಅದಕ್ಕೆ ಆನ್ಸರ್ ಬೇಕೇ ಬೇಕು ಅಂತ ತುಂಬ ಕಿರ್ಚಾಡ್ತಾ ಇರ್ತಾಳೆ. ಹೂ ಇಸ್ ಶಿ, ಅವಳು ಯಾರು ಅಂತ ಕೇಳ್ತಾ ಇರಬೇಕಾದ್ರೆ ಸಿದ್ದು ಶಾಕಾಗಿ ಹಾಗೆ ಜ್ಯೋತಿಕಾನ ನೋಡ್ತಾ ಇರ್ತಾನೆ. ಮನೆಯವರೆಲ್ಲರೂ ಸಹ ಜ್ಯೋತಿಕಾನ ನೋಡ್ತಾ ಇರಬೇಕಾದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಅವಳು ಯಾರು ಹೇಳು, ಅವಳಿಗೂ ನಿನಗೂ ಏನು ಸಂಬಂಧ ಇದೆ, ಅದನ್ನು ಹೇಳು ಹೇಳು ಅಂತ ತುಂಬ ಫೋರ್ಸ್ ಮಾಡಿ ಕೇಳ್ತಾ ಇರ್ತಾಳೆ. ಈ ಕಡೆ ಶಾರದಾ, ಅಲ್ಲ ಜ್ಯೋತಿಕಾ ಅವರೇ, ನಾನು ಹೇಳ್ತೀನಿ ಇರ್ಬೇಕಾದ್ರೆ, ಮುಚ್ಚು ಬಾಯಿ, ನಿನ್ಯಾರು ಕರೆಸ್ತಾರ ಆಯಿತಾ, ನೀನು ಏನು ಹೇಳ್ಬೇಡ, ನೀನೇನು ಹೇಳಿದ್ರು ನಾನು ಸತ್ಯ ಅಂತ ಅದನ್ನ ನಂಬಲ್ಲ ಅಂದ್ಬಿಟ್ಟು ಅವಳು ಕೈ ಹಿಡ್ಕೊಂಡು ಈ ಕಡೆ ದೂಕ್ತಾಗ ದಶರಥ ಶಾರದಾನ ಇಟ್ಕೊಬಿಡ್ತಾನೆ. ನೋಡು ಸಿದ್ದು, ನೀನು ಹೇಳು ಆಯಿತಾ, ನಿನಗೂ ಇವಳಿಗೂ ಏನು ಸಂಬಂಧ, ನನಗೆ ಗೊತ್ತಾಗಬೇಕು, ಹೇಳು ಹೇಳು ಅಂತ ಸಿದ್ದು ಹತ್ರ ಹೋಗ್ಬಿಟ್ಟು ಭುಜ ಹಿಡ್ಕೊಂಡು ಶರ್ಟ್ ಹಿಡ್ಕೊಂಡು ಕೇಳ್ತಾ ಇರ್ತಾಳೆ. ಅಲ್ಲ ಸಿದ್ದು, ಯಾರು ಇವಳು, ಹೇಳು ಆಯ್ತಾ, ಇವಳಿಗೆ ಯಾಕೆ ಇಷ್ಟೊಂಥರ ಇಂಪಾರ್ಟೆನ್ಸ್ ಕೊಡ್ತಿದ್ಯಾ, ನನಗೆ ಕೊಡ್ತಿದ್ದಕ್ಕಿಂತ ಹೆಚ್ಚಾಗಿ ಇವಳಿಗೆ ಕೊಡ್ತಿದ್ಯಲ್ಲ, ಅವಳು ಯಾರು ಅಂತ ನನಗೆ ಇವತ್ತು ಗೊತ್ತಾಗಲೇಬೇಕು, ಹೇಳು ಅಂತ ಕಿರ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದುಗೂ ಸಹ ತುಂಬ ಕೋಪ ಬಂದ್ಬಿಟ್ಟು, ಹೇಳ್ತೀನಿ ಇವತ್ತು ನಾನು ಎಲ್ಲ ಸತ್ಯನೂ ಹೇಳ್ತೀನಿ ಅಂತ ಅವನು ಸಹ ಜೋರಾಗೆ ಕೂಗಾಡ್ತಾ ಇರ್ತಾನೆ. ಈ ಕಡೆ ಮನೆಯವರೆಲ್ಲರೂ ಸಹ ಸಿದ್ದು ಮತ್ತೆ ಜ್ಯೋತಿಕಾನ ನೋಡ್ತಾ ಇರ್ತಾರೆ. ಅವಾಗ ಸಿದ್ದು ಹೇಳ್ತಾ ಇರ್ತಾನೆ, ಶಾರದೆ ನನ್ನ ಜೀವ ಉಳಿಸಿದ್ದ ದೇವತೆ, ನನ್ನ ಪ್ರಾಣ ಉಳಿಸಿದ ದೇವತೆ ಅಂತ ಹೇಳಿದಾಗ ಈ ಕಡೆ ಶಾರದನಿಗೂ ಸಹ ತುಂಬ ಟೆನ್ಷನ್ ಆಗಿ ಹಾಗೆ ಸಿದ್ದುನ ನೋಡ್ತಾ ಇರ್ತಾಳೆ. ಇಡೀ ಮನೆಯವರೆಲ್ಲರೂ ಸಹ ತುಂಬ ಶಾಕ್ ಆಗಿ ಹಾಗೆ ಸಿದ್ದು ಮತ್ತು ಶಾರದನ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಮನೇಲಿ ಪಾಲಾಕ್ಷ ಆಲ್ಬಮ್ ಇಟ್ಕೊಂಡು ಶಾರದಾ ಫೋಟೋನ ಹುಡುಕ್ತಾ ಇರ್ತಾನೆ. ಆದರೆ ಏನೂ ಸಹ ಗೊತ್ತಾಗ್ತಿರಲ್ಲ. ತನ್ನ ಮಗ ಹೇಳ್ತಾ ಇರ್ತಾನೆ, ಇವಳೊಂದು ಒಂಚೂರು ಕ್ಲೂ ಸಿಕ್ಕಿದ್ರೆ ಸಾಕಾಗಿತ್ತು, ನಾವು ಐಡೆಂಟಿಫೈ ಮಾಡ್ಬೋದಿತ್ತು ಅನ್ಬೇಕಾದ್ರೆ ಈ ಕಡೆ ನವೀನ್ ತಂಗಿ ಹೇಳ್ತಾ ಇರ್ತಾಳೆ, ಅಲ್ಲ ಅವ್ರ ಊರಿಗೆ ಹೋಗಿದ್ರೆ ಅಲ್ಲಿ ಯಾರನ್ನಾರು ಕೇಳಿದರೆ ಹೇಳ್ತಿದ್ರು ತಾನೆ, ಅದು ಬಿಟ್ಬಿಟ್ಟು ರಾಗಿ ಒಳಗೆ ಸಾಸಿವೆ ಹುಡುಕ್ತಾ ಇದ್ದೀರಾ ಅನ್ಬೇಕಾದ್ರೆ ನಿನಗೇನು ಅರ್ಥ ಆಗುತ್ತೆ, ಸುಮ್ಮನೆ ಇರೋ ಆಯಿತಾ, ಅವಳು ಹೇಗಿದ್ರು ಬದುಕಿದಳಲ್ವ. ಈಗ ಹಳೆ ಫಿಲಮ್ಗಳಲ್ಲಿ ಸಡನ್ನಾಗೆ ನಮಗೆ ಗೊತ್ತಿಲ್ಲದಲೇ ಇರೋರು ಸಡನ್ನಾಗಿ ಬರ್ತಾರಲ್ಲ, ಆ ಥರ ಬರ್ಬೋದು ಅನ್ಬೇಕಾದ್ರೆ ಬತ್ತಳೆ ಕಾಯ್ಕೊಂಡಿರು ಅಂತ ನವೀನ್ ತಂಗಿ ಹೇಳ್ತಾ ಇರಬೇಕಾದ್ರೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ನೀವಿಬ್ರು ಯಾಕೆ ಹಿಂಗೆ ಕಚ್ಚಾಡ್ತಾ ಇದ್ದೀರಾ, ಸ್ವಲ್ಪ ಸುಮ್ಮನಿರ್ತೀರಾ, ನನಗೆ ಮೊದಲೇ ಟೆನ್ಷನ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ನೋಡಿ, ನಿಮ್ಮಿಬ್ಬರಿಗೂ ತಾಳ್ಮೆ ಇಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರಿಂದಾಗ, ಅಲ್ಲ ಅಪ್ಪ ತಿರ್ಗಾ ಬರ್ಗ ಅದನ್ನೇ ಆಲ್ಬಮ್ ನೋಡ್ತಾ ಇದ್ದೀರಾ, ಇನ್ನೇನು ಅರ್ಥ ಆಗುತ್ತೆ ಅನ್ಬೇಕಾದ್ರೆ ನಾನು ಕೋಟಿ ಸಲ ಬೇಕಾದರೂ ನೋಡ್ತೀನಿ, ಈ ಆಲ್ಬಮ್ಮಲ್ಲಿ ಇವಳು ಇದ್ದಾಳೆ ಅಂತ ಗೊತ್ತಾಗಿದೆ ಅಲ್ವಾ, ನಾನು ನೋಡ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ತಾಳ್ಮೆಯಿಂದ ಇರಿ ಅಂತ ಪಾಲಾಕ್ಷ ಹೇಳ್ತಾ ಇರಬೇಕಾದ್ರೆ ನವೀನ್ ಹೇಳ್ತಾ ಇರ್ತಾನೆ, ಅಪ್ಪ ಈ ಆಲ್ಬಮ್ ಹುಡ್ಕೋದು ವೇಸ್ಟು ಆಯಿತಾ, ನೀವು ಎಷ್ಟು ಹುಡುಕಿದ್ರು ಅವಳು ಸಿಗಲ್ಲ. ಅದ್ರ ಲಕ್ಷ್ಮೀಪುರಕ್ಕೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಕುಬೇರನ ಮಗಳು ಯಾರು ಅಂತ ನಾವೇ ಕೇಳೋಣ ಅಂದಾಗ, ಸುಮ್ಮನೆ ಇರ್ತೀರೇನೋ ಸ್ವಲ್ಪ ಅಂದ್ಬಿಟ್ಟು ಫೋಟೋ ತೆಗೆದಾಗ ಶಾರದದ ಹಳೆ ಫೋಟೋ ನೋಡಿಬಿಟ್ಟು, ಇವಳನ್ನೆಲ್ಲೋ ನೋಡಿದ್ದೀನಿ ಕಣೋ, ಆದರೆ ನೆನಪಾಗ್ತಿಲ್ಲ ಅಂತ ಪಾಲಾಕ್ಷ ಹೇಳ್ಬೇಕಾದ್ರೆ ನವೀನು ಸಹ, ಹೌದಪ್ಪ ನಾನು ಎಲ್ಲೋ ನೋಡಿದ್ದೀನಿ ಅಂದಾಗ ಇವಳೇನಾದರೂ ದಶರಥ ಮತ್ತು ಸುಮಿತ್ರ ಮಗಳಾಗಿರ್ತಾಳೇನೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ನವೀನ್ ಹೇಳ್ತಾ ಇರ್ತಾನೆ, ಅಲ್ಲಪ್ಪ ಅವ್ರನ್ನ ಹೇಗೆ ನಾವು ಹುಡ್ಕೋದು ಅಂದಾಗ, ಇಷ್ಟೇ ದಾರಿ ಹುಡುಕಿದ್ವಿ ಅಂದಮೇಲೆ ಅದಕ್ಕೂ ಒಂದು ದಾರಿ ಖಂಡಿತ ಸಿಗುತ್ತೆ ಅಂದ್ಬಿಟ್ಟು ಶಾರದಾ ಫೋಟೋ ಮೇಲೆ ರೆಡ್ ಪೆನಲ್ಲಿ ಮಾರ್ಕ್ ಮಾಡ್ತಾ ಇರ್ತಾನೆ. ಅವಾಗ ನವೀನ್ ಮತ್ತು ತಂಗಿ ಇಬ್ಬರು ಸಹ ಇವಳೇ ಇರ್ಬೋದು ಅಂತ ಒಳ್ಳೊಳಗೆ ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ವಿಮಲ ಕೇಳ್ತಾ ಇರ್ತಾಳೆ, ಏನು ಸಿದ್ದು ನೀನು ಹೇಳ್ತಾ ಇದೆಯಾ ಅಂದಾಗ, ಹೌದಮ್ಮ ನಾನು ನಿಜನೇ ಹೇಳ್ತಾ ಇದ್ದೀನಿ, ನಾವು ಚಿಕ್ಕವರಿದ್ದಾಗ ಈ ಥರ ಟೆಂಪಲ್ಗೆ ಹೋಗಿದ್ವಲ್ಲ, ಅಲ್ಲಿ ಜ್ಯೋತಿಕಾ ನನಗೆ ಈ ಕಮಲದು ಬೇಕೇ ಬೇಕು ಅಂತ ಹಠ ಮಾಡ್ತಾ ಇದ್ಲು ತಾನೆ, ಆವಾಗ ನನಗೆ ಬೇಕು ನೀನು ತಂದ್ಕೊಡು ಅಂದಾಗ ನಾನು ಸ್ವಿಮ್ಮಿಂಗ್ ಬರಲ್ಲ ಅಂತ ಹೇಳ್ತಾ ಇದ್ದೆ, ಆದರೂ ಸಹ ಬೇಕು ಅಂದಾಗ ನಾನು ಧುಮುಕ್ಬಿಟ್ಟೆ, ಬಟ್ ನಾನು ನದಿ ಒಳಗೆ ಮುಳುಗೋದೆ, ಆದರೆ ಶಾರದಾನೇ ಬಂದು ಕಾಪಾಡಿದ್ದು ಅಂತ ಹಳೆ ಸ್ಟೋರಿನಲ್ಲಿ ಹೇಳ್ಬೇಕಾದ್ರೆ ಮನೆಯವರೆಲ್ಲರಿಗೂ ಸಹ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಜ್ಯೋತಿಕನಿಗೂ ಸಹ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗಾದರೆ ಕಾಪಾಡಿದ್ದು ಶಾರದಾನ ಅಂತ ಎಲ್ಲರಿಗೂ ಸಹ ಆಶ್ಚರ್ಯ ಆಗ್ತಿರ್ಬೇಕಾದ್ರೆ ಶಾರದನಿಗೂ ಸಹ ಹಳೆ ಸ್ಟೋರಿ ಎಲ್ಲ ನೆನಪಾಗ್ತಾ ಇರುತ್ತೆ. ಈಗ ಮುರಳಿ ಹೇಳ್ತಾ ಇರ್ತಾನೆ, ಏನು ಹೇಳ್ತಾ ಇದೆಯಾ, ಇದೆಲ್ಲ ಏನು ನಿಜನ ಆಯಿತಾ, ಅದು ನನ್ನ ಮಗನ ಈ ಶಾರದಾ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರ ಬಂದ್ಬಿಟ್ಟು, ಏನು ಹೇಳ್ತಾ ಇದೆಯಾ ಸಿದ್ದು ನೀನು, ನಿಜನೇನು ಅಂದಾಗ, ಹೌದು ಅತ್ತೆ ನಾನು ಹೇಳ್ತಾ ಇರೋದೆಲ್ಲ ನಿಜ ಆಯಿತಾ, ಈ ನಿಮ್ಮ ಸಿದ್ದು ಇವತ್ತು ನಿಮ್ಮ ಎದುರು ನಿಂತಿದ್ದಾನೆ ಅಂದರೆ ಅದಕ್ಕೆ ಕಾರಣ ಶಾರದಾ ಅಂತ ಶಾರದಾ ಹತ್ರ ಕೈ ಮಾಡಿ ತೋರಿಸ್ತಾ ಇರ್ತಾನೆ. ಆಗ ಶಾರದನು ಸಹ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಮನೆಯವರೆಲ್ಲರೂ ಸಹ ಹಾಗೆ ಅಳ್ತಾ ಶಾರದನ್ನ ನೋಡ್ತಾ ಇರ್ತಾರೆ. ಆಗ ಸಿದ್ದು ಜ್ಯೋತಿಕನ
ಹತ್ರ ಬಂದು ಹೇಳ್ತಾ ಇರ್ತಾನೆ, ಕೇಳ್ತಿದ್ದೆ ಅಲ್ವಾ ಶಾರದಾಗೂ ನಿಮಗೂ ಏನು ಸಂಬಂಧ ಅಂತ ಕೇಳ್ತಿದ್ದೆಲ್ಲ, ಇದೇ ಸಂಬಂಧ ಆಯಿತಾ, ನನ್ನ ಪ್ರಾಣನ ಉಳಿಸಿದ್ದರು ಅವರೇ ಆಯಿತಾ, ಆದರೆ ಇಷ್ಟು ದಿನ ಆದರೂ ಸಹ ಅವ್ರನ್ನ ಹುಡುಕಿ ಒಂದು ಥ್ಯಾಂಕ್ಸ್ ಹೇಳೋಕ್ಕಾಗಲಿಲ್ವಲ್ಲ, ಅದಕ್ಕೋಸ್ಕರ ನಾನು ಈ ರೂಪದಲ್ಲಾದರೂ ಅವರಿಗೆ ಹೆಲ್ಪ್ ಮಾಡ್ಬೋದಲ್ವ ಅಂತ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ನೋಡು ಜೋ, ನನಗೆ ದೀಪು ಅಂದರೆ ತುಂಬ ಇಷ್ಟ ಆಯಿತಾ ಅಂದಾಗ ಜ್ಯೋತಿಕಾ ಹಾಗೆ ಶಾರದಾನ ದುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಅವಾಗ ನೋಡು, ನನಗೆ ದೀಪು ಅಂದರೆ ತುಂಬ ಇಷ್ಟ, ಹಾಗೆ ಶಾರದಾ ಅವರು ತುಂಬ ಒಳ್ಳೆಯವರಾಯ್ತು, ಅದಕ್ಕೆ ನನಗೆ ಅವ್ರ ಮೇಲೆ ತುಂಬ ಸಾಫ್ಟ್ ಕಾರ್ನರ್ ಇದೆ ಅಂತ ಹೇಳ್ತಾ ಇರ್ತಾನೆ. ನೋಡಿ, ನೀರಲ್ಲಿ ಬಿದ್ದು ನನ್ನನ್ನು ಎತ್ಕೊಬಂದು ಪ್ರಾಣ ಉಳಿಸಿದ್ದು ಶಾರದವ್ರೆ ಅಂತ ನನಗೆ ಇತ್ತೀಚೆಗಷ್ಟೇ ಗೊತ್ತಾಗಿದ್ದು ಅಂತ ಅಂದಾಗ ಮನೆಯವರೆಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಆವಾಗ ಜೇಬಲ್ಲಿದ್ದ ಸರನ ಎತ್ತಿ ತೋರಿಸ್ತಿರ್ಬೇಕಾದ್ರೆ ಆ ಸರ ನೋಡಿ ಈ ಕಡೆ ಶಾರದನಿಗೂ ಸಹ ತುಂಬ ಶಾಕ್ ಆಗ್ತಾ ಇರುತ್ತೆ. ಆ ಸರ ನೋಡಿ ಹಳೆದನ್ನೆಲ್ಲ ನೆನಪಿಸ್ಕೊತಾ ಇರ್ತಾಳೆ. ಅವಳು ಚಿಕ್ಕ ಪಾಪು ಇದ್ದಾಗ ಆ ಸರನ ಅವ್ರ ಅಪ್ಪ ಅವಳಿಗೆ ಗಿಫ್ಟ್ ಆಗಿ ಕೊರ್ಲಿಕ್ಕೆ ಹಾಕಿರ್ತಾರೆ, ಅದನ್ನೆಲ್ಲ ನೆನೆಸ್ಕೊಂಡು ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಆದರೆ ಈ ಕಡೆ ಜ್ಯೋತಿಕಾ ಮಾತ್ರ ಹಾಗೆ ಕೋಪ ಮಾಡ್ಕೊಂಡು ಆ ಸರನ ನೋಡ್ತಾ ಇರ್ತಾಳೆ. ಈ ಕಡೆ ಮುರಳಿ ಮನಸ್ಸಲ್ಲಿ ಅನ್ಕೋತಿರ್ತಾನೆ, ಅಲ್ಲ ನನ್ನ ಮಗನ ಪ್ರಾಣ ಉಳಿಸಿದ್ದು ಶಾರದನ, ಹಾಗಾದರೆ ನನ್ನ ಮಗ ಮತ್ತು ನನ್ನ ಹೆಂಡತಿ ಇಬ್ಬರು ಸಹ ಅವಳ ಪರಣ ನಿಲ್ತಾರೆ, ಹಾಗಾದರೆ ನನ್ನ ಸೀಕ್ರೆಟ್ ಗೊತ್ತಿರೋ ಇವಳನ್ನ ಮನೆಯಿಂದ ಆಚೆ ಹಾಕೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊತಾ ಇರ್ತಾನೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಈ ಥರ ಔಟ್ ಹೌಸಲ್ಲಿ ಅವ್ರ ಆಲ್ಬಮ್ ಸಿಕ್ತು ಆಯಿತಾ, ಅವ್ರ ಚಿಕ್ಕ ವಯಸ್ಸಿನ ಫೋಟೋ ನೋಡಿ ನನಗೆ ತುಂಬ ಶಾಕ್ ಆಯಿತು, ಇಷ್ಟು ವರ್ಷ ಆದಮೇಲೆ ನಾನು ಹುಡುಕ್ಬಾರ್ದು ಜಾಗದಲ್ಲೆಲ್ಲ ಹುಡುಕ್ತೆ, ಆದರೆ ಇವರು ನಮ್ಮ ಮನೇಲಿದ್ದಾರೆ ನೋಡೋ ಸತ್ಯ ನನಗೆ ಗೊತ್ತಾಗಿ ತುಂಬ ಖುಷಿಪಟ್ಟೆ, ಇದು ಶಾರದವ್ರೆ ಅಂತ ನನಗೆ ಇವಾಗಷ್ಟೇ ಗೊತ್ತಾಗಿದ್ದು, ಏನು ತಾತ ನನ್ನನ್ನು ಕಾಪಾಡಿದವರಿಗೆ ನಾನು ಕೃತಜ್ಞತೆ ಹೇಳೋದು ತಪ್ಪ ಅಂತ ಶಿವನಾರಾಯಣ ಕೇಳ್ತಾ ಇರ್ತಾರೆ. ಈ ಕಡೆ ತಾತನು ಸಹ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ. ಆಗ ದಶರಥನ ಕೈ ಇಟ್ಕೊಂಡು, ಮಾವ ದಯವಿಟ್ಟು ಕ್ಷಮಿಸಿ ಆಯಿತಾ, ಲ್ಯಾಪ್ಟಾಪ್ ವಿಚಾರದಲ್ಲಿ ನಾನು ನಿಮಗೆ ಸುಳ್ಳು ಹೇಳಿದೆ, ಆದರೆ ಏನು ಮಾಡಲಿ, ನನಗೆ ಅವತ್ತು ಬೇರೆ ದಾರಿನೇ ಇರಲಿಲ್ಲ, ಎಲ್ಲಿ ಕೆಲವರು ಶಾರದನ್ನ ಒಂದು ಸುಳ್ಳು ಸಿಕ್ಕಿದ್ರೆ ಸಾಕು, ತಪ್ಪಿನ ಸುಳ್ಳು ಸಿಕ್ಕಿದ್ರೆ ಅವ್ರನ್ನ ಮನೆ ಬಿಟ್ಟು ಓಡಿಸ್ತಾರೆ ಅಂತ ನಾನು ಈ ಥರ ಮಾಡಿದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ತಾ ಇರ್ತಾನೆ. ಶಾರದಾ ಋಣ ನನ್ನ ಮೇಲೆ ತುಂಬಾ ಇದೆ, ಇದೊಂದು ಚಿಕ್ಕ ಹೆಲ್ಪ್ ಮಾಡಿದರೆ ಅವ್ರ ಋಣನ ನಾನು ಅರ್ಧ ತೀರಿಸ್ಬೋದಲ್ವ, ಎಷ್ಟೋ ಕಡಿಮೆ ಮಾಡ್ಕೋಬೋದಲ್ಲ ಅಂತ ಈ ಥರ ಮಾಡಿದೆ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೈ ಮುಗಿದು ಕೇಳ್ತಾ ಇರಬೇಕಾದ್ರೆ ದಶರಥ ಹಾಗೆಲ್ಲ ಅನ್ಬೇಡ ಆಯಿತಾ, ನಾನು ಆವಾಗಲೇ ಹೇಳಿದ್ನಲ್ವ ನೀನೇನು ತಪ್ಪು ಮಾಡಿಲ್ಲ, ಹಾಗಾದರೆ ಶಾರದಾ ಮತ್ತು ನಮ್ಮ ನಂಟು ಇವತ್ತಿಂದಲ್ಲ 20 ವರ್ಷದಿಂದ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಆದರೆ ಜ್ಯೋತಿಕಾ ಪಾರಿಜಾತ ಮಾತ್ರ ಗುರಾಯಿಸ್ಕೊಂಡು ಶಾರದಾನೇ ನೋಡ್ತಾ ಇರ್ತಾರೆ. ಆಗ ದಶರಥ ಹೇಳ್ತಾ ಇರ್ತಾನೆ, ಅಲ್ಲ ಈ ಭೂಮಿ ಎಷ್ಟು ಚಿಕ್ಕದಾಗಿದೆ ಅಂತ ಅನ್ನಿಸ್ತಿದೆ, ಅಲ್ಲ 20 ವರ್ಷದ ಹಿಂದೆ ಸಿದ್ಧನ ಕಾಪಾಡಿದ್ದು ಶಾರದನ ನಮ್ಮನೇಲೇ ನೋಡ್ತಾ ಇದ್ದೀವಿ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ ಅಂತ ತನ್ನ ಖುಷಿನ ವ್ಯಕ್ತಪಡಿಸ್ತಾ ಇರ್ತಾನೆ. ಆಗ ಮನೆಯವರೆಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಸುಮಿತ್ರ ವಿಮಲ ಎಲ್ಲರೂ ಸಹ ಖುಷಿ ಪಡ್ಕೊಂಡು ಶಾರದನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.